ನಮಸ್ಕಾರ ಬಂಧುಗಳೇ, ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರೆ ಅನ್ಕೊಂತೀನಿ ರೀ. ನಾನು ಚೆನ್ನಾಗಿದ್ದೀನಿ ರೀ. ನೋಡ್ರಿ, ನಾನು ಇವತ್ತು ದಿಢೀರನ ಮಾಡೋಕೆ ಒಂದೆರಡು ಆಲೂಗಡ್ಡೆನ ಕುದಿಸಿಟ್ಕೊಂಡೀನಿ ರೀ. ಒಂದು ಬಟ್ಲ ಗೋಧಿ ಹಿಟ್ಟು ತೊಗೊಂಡೀನಿ. ಅದರಲ್ಲೇ ಆಲೂ ಪರೋಟ ಮಾಡಾಕತ್ತೀನಿ ರೀ. ಅದು ನಮ್ಮಮ್ಮ ಮಾಡ್ತಾಳೆ ರೀ. ನನಗೆ ಮಾಡೋಕೆ ಇಷ್ಟ ಇಲ್ಲ ಅಂತಂದೆ, ಹಂಗೆ ನಾನು ಮಾಡ್ತೀನಿ ನಾಳೆ ಅಂತಂದ್ರೆ ರೀ. ಹಂಗಾಗಿ ನೋಡ್ರಿ, ಇಲ್ಲಿ ನಮ್ಮಮ್ಮ ಏನೇನು ಹಾಕ್ತಾ ಏನೇನಿಲ್ಲ ಅಂತಂದೇಳಿ ನೋಡೋಣ ಬರ್ರಿ. ಮನೆಗೆ ಇದ್ದಿದ್ದು ತೊಗೊಂಡು ಬಳಸ್ಕೊಂಡು ಮಾಡೋದ್ರಿ ಇದು. ಅದ ಬೇಕು ಇದು ಬೇಕು ಏನಂಗಿಲ್ಲ, ರುಚಿಗೆ ತಕ್ಕಷ್ಟು ಮನೆಗೆ ಇದ್ದಿದ್ದ ಮಾಡಿದ್ರೆ ರುಚಿಯಾಗಿರತ್ತೆ ರೀ. ನೋಡೋಣ ಬರ್ರಿ ಹೆಂಗೆ ಮಾಡೋದು ಅಂತಂದೇಳಿ. ನೋಡ್ರಿ, ಗೋಧಿ ಹಿಟ್ಟಿನೊಳಗೆ ಅವನು ಕುದಿಸಿರ್ತೈತಿಲ್ರಿ ಆಲೂಗಡ್ಡೆನ, ಅದ್ರಾಗ ಸಣ್ಣ ಕೈಯಲ್ಲೇ ಕಿವಿಸಿ ಹಾಕಾಕತ್ತಾಳ್ರಿ. ಅವು ಮಾಡ್ತಿದ್ರಿ ಏನು ಬೇಮ್ಮ? ಆಗ ಗೋಧಿ ಹಿಟ್ಟು, ಉಪ್ಪು, ಖಾರ, ಜೀರಿಗೆ ಹಾಕಿ ಅಷ್ಟು ಮಾತ್ರ ಇಷ್ಟ ಅದ, ಹಾಕ್ತಿದ್ದಿಲ್ಲ ಹಂಗೆ. ಒಟ್ಟು ಮನೆ ಇದ್ದಿದ್ದು ಅಷ್ಟ ಮಾಡ್ಕೊಂಡು ಇಲ್ಲ, ಆಲೂಗಡ್ಡೆ ಕುದಿಸಿಟ್ಟಿತ್ತಲ್ಲ, ವೇಸ್ಟ್ ಮಾಡಬಾರ್ದು ಅಂತಂದು ಹೇಳಿ. ನೋಡ್ರಿ, ಈಗ ಆಲೂಗಡ್ಡೆ ಎಲ್ಲ ಸ್ಮ್ಯಾಶ್ ಮಾಡೈತಿ ನೋಡ್ರಿ. ಇಲ್ಲಿ ಹಿಟ್ಟು ಆಲೂಗಡ್ಡೆ ಎಲ್ಲ ಮಿಕ್ಸ್ ಆಗೈತಿ. ಅದಕ್ಕೆ ಉಳ್ಳಾಗಡ್ಡೆ ಹಾಕ್ತೇಮ್ಮ? ಉಳ್ಳಾಗಡ್ಡೆ ಒಂದು ಸಣ್ಣಗೆ ಕಟ್ ಮಾಡ್ಕೊಂಡಿದ್ದು ಉಳ್ಳಾಗಡ್ಡೆ ಹಾಕ್ತೀನಿ ರೀ. ಹಸಿ ಖಾರ ಹಾಕೋಣ. ಮನೆಗೆ ಹಸಿ ಖಾರ ಇತ್ತು, ಬೆಳಗ್ಗೆ ಮಿಕ್ಸಿ ಹಾಕಿದ್ದು ಹಸಿ ಖಾರ ಹಾಕೊತೀನಿ. ಒಂದು ಸಣ್ಣ ಕಟ್ ಮಾಡ್ಕೊಂಡಿದ್ದು ಟೊಮೆಟೊ ಹಣ್ಣು ಹಾಕೊತೀನಿ. ಮತ್ತು ಒಂದು ಸ್ವಲ್ಪ ಸಣ್ಣ ಕಟ್ ಮಾಡೋದು ಕರಿಬೇವು ಮತ್ತು ಜೀರಿಗೆನ ಒಂದು ಸ್ವಲ್ಪ ಅರ್ದು ಇಟ್ಕೊಂಡಿರ್ತೀರಿ, ಅಂದರೆ ಗಮ್ಮ ಬರಲಿ ಅಂತಂದೇಳಿ ಒಂದು ಸ್ವಲ್ಪ ಕುಟ್ಟಿ ಇಟ್ಕೊಂಡಿದ್ದೆ. ಮತ್ತು ಈ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತೇನೆ. ಸಾಕ ಸಾಕ ನೋಡ್ರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತೀವಿ. ಸ್ವಲ್ಪ ಅಡುಗೆ ಸೋಡಾ ರೀ ಹಾಕ್ಲೇ ಬೇಡ, ಹಾಕೊಂಡು ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಸೋಡಾ ಪುಡಿ ಹಾಕೊತೀನಿ ರೀ. ಇದನ್ನೇನು ಮಾಡ್ಬೇಕು, ಮಿಕ್ಸ್ ಮಾಡ್ಕೊತೆ. ನೀರು ಹಾಕ್ಲೆ, ನೀರು ಹಾಕ್ತಾರೆ ನೋಡ್ರಿ. ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಅದ ಬರಂಗ ಸಾಕು ನೋಡ್ರಿ. ಈಗ ಮಿದ್ದಿ ಒಂದು 5 ನಿಮಿಷ ಬಿಟ್ಟಿದ್ಲು, ಅದು ನೆಂದೈತ್ರಿ. ಈಗ ಎಲ್ಲ ಉಪ್ಪು ಖಾರ ಇದಾಗೈತೆ. ಈಗ ಮಾಡ್ತೇಮ್ಮ? ಎಣ್ಣೆ ತೊಂತೆ, ಎಣ್ಣೆ ಕೈಯಾಗ ತಡುತ್ತೆ, ನೋಡ್ರಿ. ಈಗ ಸ್ವಲ್ಪ ಕೈಗೆ ಎಣ್ಣೆ ಸವರ್ಕೊಂಡು ಕೈಯಾಗ ತಟ್ಟಿ ಮಾಡೋ ಪರೋಟ ನೋಡ್ರಿ. ಇದು ಈಜಿ ರೀ, ಮನ್ಯಾಗಿದ್ದು ಮಾಡೋದು. ತೊಗೊಂಡು ಪಟ್ ಮಾಡಕೊಂಡು ತಿನ್ನೋಕೆ ಅದನ್ನು ತರ್ಬೇಕು, ಇದನ್ನು ಹಾಕ್ಬೇಕು ಅನ್ನೋದು ಏನಿರೋದು ಟೆನ್ಷನ್ ಏನಿರೋಂಗಿಲ್ಲ. ದಿಢೀರ ಹಿಂಗೆ ತಿನ್ನಂಗೆ ಆತಂದ್ರೆ ಮನೆಗೆ ಹಿಂಗೆ ಅಮ್ಮಗಳಿದ್ರು ಮಾಡಿಸ್ಕೊಂಡು ತಿನ್ನೋಕೆ ಭಾರಿ ಇರ್ತದೆ ರೀ, ಅಲ್ಲವೇ ಅಮ್ಮ? ಮತ್ತಿಂದು ಇವ ಮಾಡ್ಕೊಂತಿನಾರು. ನಾಷ್ಟ ನಾಷ್ಟ ಏನು ಮಾಡ್ತಿದ್ದಿಲ್ಲ? ನಾಷ್ಟ ಇದ ನಮ್ಗೆ ತಾಲಿಪಟ್ಟ ನಾಷ್ಟ. ಚಾದಾಗ ಚಾದಾಗ ಇಷ್ಟ ಅದ. ಈಗೇನು ಹಾಕಿದ್ರಿ ಏನು ಆಗಲ್ಲ. ಅವಾಗ ನಂಗೆ ಘಮ ಬರೋಂಗಿಲ್ಲನ ಏನು ಹಾಕಿದ್ರು. ಎಣ್ಣೆ ಹಾಕ್ಲೆ ನೋಡ್ರಿ. ಹಂಚು ಹಾಕಿಟ್ಟಿದ್ಲು, ಹಂಚು ಕಾದೈತಿ. ಸ್ವಲ್ಪ ಎಣ್ಣೆ ಹಾಕ್ಬೇಕಂತ ಎಣ್ಣೆ ಹಾಕಕತ್ತೀನಿ. ಹಾಕ್ತೆ ಸ್ವಲ್ಪ ಸುತ್ತೂರು ಎಣ್ಣೆ ಹಾಕ್ತೀನಿ. ತಟ್ ಮುಚ್ಚಲೆ ಬೇಡ, ಮುಚ್ಚಲೆ ಒಂದು ಸ್ವಲ್ಪ ಅವಿಗೆ ಬೇಯ್ಕೋಬೇಕಂದ್ರೆ ಒಂದು ಸ್ವಲ್ಪ ಗಂಗಾಳ ಮುಚ್ಬೇಕಂತ್ರಿ. ನೋಡ್ರಿ, ಒಂದು ಸೈಡ್ ಬೆದಿತ್ತು, ಒಳಸಾಕಿನಿ. ಸ್ವಲ್ಪ ಹಿಂಗೆ ಹೀಗೆ ಸ್ವಲ್ಪ ಹತ್ತಿಡ್ಬೇಕು. ಹತ್ತಿಟ್ಟು ಸ್ವಲ್ಪ ಎಣ್ಣೆ ಸ್ಟೂಲಿ ಉದಿಸಿ ನೋಡ್ರಿ, 2 ಸೈಡ್ ಬೆಳೈತಿ, ತೆಗೆದಾಕ್ತೀನಿ. ನೋಡ್ರಿ, ತೆಗಿತೀನಿ, ಕೂತು ಬಂದೈತೆ ಅದು. ನೋಡ್ರಿ ಬಂಧುಗಳೇ, ದಿಢೀರಾಗಿ ಮನೆಗಿದ್ದಿದ್ದು ತೊಗೊಂಡು ಮಾಡೋದು ನೋಡ್ರಿ. ಆಲೂ ಪರೋಟ ಎಂಥ ಮಸ್ತ್ ಆಗೈತೆ ನೋಡ್ರಿ. ಅದೇ ಎಂಥ ಮಿದು ಬರೋದು ನೋಡ್ರಿ. ಮಕ್ಕಳಿಗೆ ಇವೆಲ್ಲ ಮಾಡಿಕೊಡೋಕೆ ಇಷ್ಟಪಟ್ಟು ತಿಂತಿರ್ತಾರೆ, ದೊಡ್ಡವ್ರಿಗೆ ತಿನ್ಬೋದು. ಬೇಗ ನಾಷ್ಟ ರೀ, ಬೇಗ ಅವಸರದಾಗ ಮಾಡೋ ಅಂಥ ನಾಷ್ಟ ನೋಡ್ರಿ ಇದು. ನೋಡ್ರಿ ಎಂಥ ಮಸ್ತ್ ಆಗೈತಿ.
ಮನೇಲಿ ಏನೇನು ಸಾಮಾನು ಇರ್ತಾವೆ ಅದಷ್ಟ ಮಾಡ್ಬೋದು ರೀ. ನೋಡಿರಿ ಬಂಧುಗಳ, ಈ ರೀತಿ ಮಾಡಿದ್ದು ವಿಧಾನ ನಿಮ್ಗೆ ಸರಿ ಅನ್ನಿಸ್ತಂದ್ರೆ ಕಮೆಂಟ್ ಮಾಡಿ ಹೇಳ್ರಿ, ಏನಾರ ತಪ್ಪಿದ್ರೆ ಏನಾದ್ರೆ. ಇಷ್ಟ ಆದರೆ ಲೈಕ್ ಮಾಡಿರಿ, ಹೊಸ್ದಾಗಿ ನೋಡ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಪ್ಲೀಸ್ ಸಪೋರ್ಟ್ ಮಾಡಿರಿ. ಧನ್ಯವಾದ.